ಇವತ್ತು ನಾನು ಬೆಳಿಗ್ಗೆ ಎದ್ದೇಳುವಾಗಲೇ ನಮ್ಮಮ್ಮ ನನ್ನ ಫೇವ್ರೆಟ್ ಬ್ರೇಕ್ಫಾಸ್ಟು ಪ್ರಿಪೇರ್ ಮಾಡಿದ್ರು. ನಾನು ಯಾವತ್ತೂ ಹೇಳಿದ್ದೆ ನಮ್ಮ ಅಮ್ಮನ ಜೊತೆ ಇದು ಒಂದ್ಸಲ ತಿಂಡಿ ಮಾಡಿ ರೆಸಿಪಿ ಶೂಟ್ ಮಾಡೋಣ ಅಂತ. ಬಟ್ ರೆಸಿಪಿ ವಿಡಿಯೋ ಮಾಡ್ಲಿಕ್ಕೇನೆ ಆಗಲಿಲ್ಲ, ಯಾಕಂದ್ರೆ ಇವತ್ತು ಸಂಡೇ ಅಲ್ವಾ. ನಾನು ಹೇಳುವಾಗಲೇ ಲೇಟ್ ಆಗಿತ್ತು. ಬಟ್ ಇಟ್ಸ್ ಓಕೆ, ಸಂಡೇ ಆದರೂ ಬೆಳಿಗ್ಗೆನೆ ಮೂಡ್ ಚೆನ್ನಾಗಾಯಿತು, ಯಾಕಂದರೆ ಇದು ನಂದು ಫೇವ್ರೇಟ್ ತಿಂಡಿ ಅಂತ. ಈ ತಿಂಡಿಗೆ ಬಾಳೆ ಎಲೆ ಗಟ್ಟಿ ಅಂತ ಹೇಳ್ತಾರೆ. ಇದು ಕೂಡ ಒಂದು ಉಡುಪಿಯ ಓಲ್ಡ್ ಕಾಲದ ತಿಂಡಿ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮನೇಲಿ ನಮಗೆಲ್ಲ ಯಾವಾಗ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ ಆಗ ನಮ್ಮಮ್ಮ ಮಾಡ್ತಾನೆ ಇರ್ತಾರೆ. ಇದೆಲ್ಲ ಹೆಲ್ದಿ ರೆಸಿಪೀಸು, ಇದಕ್ಕೆ ಆಯಿಲ್ ಎಲ್ಲ ಹಾಕಲ್ಲ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಸ್ಮೂತ್ ಆಗಿದೆ ಅಂತ. ಇನ್ನೊಂದ್ಸಲ ಈ ತಿಂಡಿ ಮಾಡಿದಾಗ ಡೆಫಿನೆಟ್ಲಿ ನಾನು ಈ ರೆಸಿಪಿಯನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ನಮ್ಮಮ್ಮ ಎರಡು ತಿನ್ನುವಂಥ ಎರಡು ಗಟ್ಟಿ ಹಾಕಿ ಕೊಟ್ಟಿದ್ದಾರೆ. ಬಟ್ ನನಗಾಗಲ್ಲ, ನಾನು ಯಾವತ್ತೂ ಮಾರ್ನಿಂಗ್ ಒಂದೇ ತಿನ್ನೋದು, ಆಮೇಲೆ ಬೇಕಿದ್ರೆ ನಾನು ತಗೊಂಡು ತಿಂತೀನಿ. ನಮ್ಮಂದಿರೇ ಹಾಗೆ ಅಲ್ವಾ, ಜಾಸ್ತಿನೇ ಹಾಕ್ತಾರೆ ತಿನ್ನಬೇಕು ಅಂತ. ಇದು ಬಾಳೆ ಎಲೆ ಗಟ್ಟಿ ಬಾಯ್ಲ್ಡ್ ರೈಸಲ್ಲಿ ಮಾಡೋದು. ಆ್ಯಂಡ್ ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ಮೂತ್ ಆಗಿ ಚೆನ್ನಾಗಿರುತ್ತೆ. ಒಂದು ಬೆಲ್ಲ ಮತ್ತು ತೆಂಗಿನಕಾಯಿ ಹಾಕಿ ಮಾಡ್ತಾರೆ, ಇನ್ನೊಂದು ಖಾಲಿ ತೆಂಗಿನಕಾಯಿ ಹಾಕಿ ಮಾಡ್ತಾರೆ, ಒಂದು ಚಪ್ಪೆ, ಇನ್ನೊಂದು ಸ್ವೀಟ್ ಮಾಡ್ತಾರೆ. ಆ್ಯಂಡ್ ಇದು ಜಾಸ್ತಿ ಸ್ವೀಟ್ ಏನಿಲ್ಲ, ಅದ ಸ್ವೀಟ್ ಮಾಡಿದ್ದಾರೆ, ಚೆನ್ನಾಗಿದೆ. ಇದು ಜಾಸ್ತಿ ನಮ್ಮ ಕಡೆ ಎಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡ್ತಾರೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಸಂಡೇ ಅಲ್ವಾ, ಸೊ ಚಿಕನ್ ಬಿರಿಯಾನಿ ಮಾಡುವ ಅಂತ ಅನ್ಕೊಂಡಿದೀನಿ. ಸೊ ನಾನು ಒಬ್ಳೆ ಮಾಡ್ತೀನಿ ಕಿಚನ್ ಅಲ್ಲಿ. ನಮ್ಮ ಅಮ್ಮನ್ಗೆ ಇವತ್ತು ರೆಸ್ಟು, ಸೊ ಚಿಕನ್ ಬಿರಿಯಾನಿ ಮಾಡಿಸಿ ನಮ್ಮ ಅಮ್ಮನ್ಗಿನೂ ನಮ್ಮ ದೊಡ್ಡಮ್ಮನ್ಗಿನೂ ತಿನ್ಸುವ ಅಂತ. ಸೊ ಬನ್ನಿ ಈಗ ಫಟಾಫಟ್ ಚಿಕನ್ ಬಿರಿಯಾನಿ ಮಾಡಿ ತೋರಿಸ್ತೀನಿ. ಇವತ್ತಿನ ಚಿಕನ್ ಬಿರಿಯಾನಿ ನಾನು ನನ್ನ ಸ್ಟೈಲಲ್ಲಿ ಮಾಡ್ತಿದ್ದೀನಿ. ನಾನು ಯು ಎಲ್ಲಿರುವಾಗ ತುಂಬ ಸಲ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎಲ್ಲ ಮಾಡಿದ್ದೆ. ಸೊ ಅದರ ಅಂದಾಜಲ್ಲಿ ಯಾವ ಮಸಾಲ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ, ಯಾವುದು ಎಕ್ಸ್ಟ್ರಾ ಹಾಕಬೇಕು ಅನ್ನೋದೆಲ್ಲ ನೋಡಿಕೊಂಡು ಒಂದು ಚಿಕನ್ ಬಿರಿಯಾನಿ ಮಾಡ್ತಿದ್ದೀನಿ. ಫಸ್ಟ್ ಇಲ್ಲಿ ನಾನು ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಕ್ರಿಸ್ಪಿ ಆಗಬೇಕು, ಅಷ್ಟರ ತನಕ ಫ್ರೈ ಮಾಡಬೇಕು. ಇಲ್ಲಿ 3 ದೊಡ್ಡ ಆನಿಯನ್ ತೊಗೊಂಡಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಬರಬೇಕು, ಒಂದೇ ಸಲ ಹೈ ಫ್ಲೇಮ್ ಇಡಬೇಡಿ. ಫ್ರೈ ಮಾಡುವಾಗ ಆನಿಯನ್ ಇದ್ದು ಕಲರ್ ಡಾರ್ಕ್ ಬ್ರೌನ್ ಆಗುತ್ತಲ್ಲ, ಆಗ ಕ್ರಿಸ್ಪಿ ಆಗಿದೆ ಅಂತ ಅರ್ಥ, ಆಗ ತೆಗೆದ್ಬಿಡ್ಬೇಕು. ಈಗ ಇಲ್ಲಿ ನೋಡ್ತಿರ್ಬೋದು ನೀವು, ಕಲರ್ ಚೇಂಜ್ ಆಗಿದೆ, ಡಾರ್ಕ್ ಬ್ರೌನ್ ಕಲರ್ ಬಂದಿದೆ. ಇದನ್ನೀಗ ನಾನು ತೆಗಿತೀನಿ. ಫ್ರೆಂಡ್ಸ್, ನಮ್ಮ ಅಮ್ಮನಿಗೆ ನಾನು ಹೇಳಿದೆ ಬರಬೇಡಿ, ನಾನೇ ಇವತ್ತು ಮಾಡ್ತೀನಿ ಅಂತ, ಆದ್ರೂ ಕೇಳಲಿಲ್ಲ. ನಾನು ಏನಾದ್ರು ಕುಕಿಂಗ್ ಮಾಡುವಾಗ ಬರ್ತಾರೆ, ಅವರು ಹೆಲ್ಪ್ ಮಾಡ್ತಾರೆ. ಇಲ್ಲಿ ನೋಡ್ತಿರ್ಬೋದು, ನನಗಿಂತ ಮುಂಚೆ ಬಂದು ನಿಂತಿದ್ದಾರೆ. ಏನ್ ಮಾಡ್ಲಿಕ್ಕೆ ಆಗಲ್ಲ, ನಂಗೆ ಆಗಲ್ಲ, ಏನಾಗಲ್ಲ, ಸುಮ್ನೆ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಕೆಲಸ ಮಾಡೋದು ಇಡೀ ದಿವಸ ಕೆಲಸ ಮಾಡ್ತಾ ಇರ್ಬೇಕು. ನೋಡಿ, ಸುಮ್ನೆ ಕೂತ್ಕೊಳ್ಳಿಕ್ ಆಗಲ್ಲ ಅಂದ್ರೆ ನಾನು ಒಂದ್ಸಲದ್ದು ಆನಿಯನ್ ಫ್ರೈ ಮಾಡಿದೆ, ಈಗ ಸೆಕೆಂಡ್ ಟೈಮ್ ಇದು ಆನಿಯನ್ ಇವರು ಫ್ರೈ ಮಾಡ್ತಿದ್ದಾರೆ. ಸೊ ಇದಾದ್ಮೇಲೆ ಫಟಾಫಟ್ ತೋರ್ತೀನಿ. ನಾನು ಜಾಸ್ತಿ ಮಾತಾಡ್ಕೊಂಡು ಮಾಡ್ಲಿಕ್ಕೆ ಆಗಲ್ಲ, ಇದು ಬಿರಿಯಾನಿ ಇದೊಂದು ದೊಡ್ಡ ಪ್ರೊಸೆಸ್ ಅಲ್ವಾ. ಸೊ ಹಾಗಾಗಿ ಇನ್ನು ನಂದು ಹ್ಯಾಂಡ್ ಮಾತ್ರ ನಿಮಗೆ ಕಾಣಿಸ್ತದೆ. ಫಟ ಮ್ಯಾರಿನೇಷನ್ ಎಲ್ಲ ಮಾಡ್ತೀನಿ. ರೈಸ್ಗೆ ನಾನು ಇದು ಬಾಸ್ಮತಿ ರೈಸ್ ಇಂಡಿಯಾ ಗೇಟ್ ಅವ್ರದ್ದು ಯೂಸ್ ಮಾಡ್ತಿದ್ದೀನಿ. ಇದನ್ನೊಂದೀಗ 15 ಮಿನಿಟ್ಸ್ ಫಸ್ಟ್ ನೆನೆಸಿರ್ತೀನಿ. ನಾನಿವತ್ತು 1 kg ಚಿಕನ್ ಇದು ಬಿರಿಯಾನಿ ಮಾಡ್ತಿದ್ದೀನಿ. ಸೊ 2 ಗ್ಲಾಸು ರೈಸ್ ತಗೊಳ್ತಿದ್ದೀನಿ. ಇದನ್ನೊಂದು 15 ಮಿನಿಟ್ಸ್ ನೆನೆಸಿರ್ತೀನಿ. ಆ್ಯಂಡ್ ಈಗ ಚಿಕನ್ಗೆ ಮಸಾಲೆ ಎಲ್ಲ ಹಾಕಿ ಒಂದು 1 ಅವರ್ ತನಕ ಮ್ಯಾರಿನೇಟ್ ಮಾಡಿ ಇಡಬೇಕು. ಬಿರಿಯಾನಿಗೆ ಚಿಕನ್ ಚಿಕ್ಕ ಪೀಸ್ ಮಾಡಿನೂ ಕಟ್ ಮಾಡ್ಕೊಳ್ಬೋದು, ದೊಡ್ಡ ಪೀಸ್ ಮಾಡಿನೂ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಇಷ್ಟು ದೊಡ್ಡ ಪೀಸ್ ಆಗಿ ಕಟ್ ಮಾಡಿದ್ದೀನಿ. ಇಲ್ಲಿ 1.5 ಸ್ಪೂನು ರೆಡ್ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನು ಜೀರಾ ಪೌಡರ್, ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್, ಅರ್ಧ ಸ್ಪೂನ್ ಗರಂ ಮಸಾಲ ಪೌಡರ್, 1.5 ಸ್ಪೂನು ಕೊರಿಯಾಂಡರ್ ಪೌಡರ್, ಸ್ವಲ್ಪ ಅರಿಶಿನ ಪೌಡರ್, ಆ್ಯಂಡ್ ಒಂದು ಅರ್ಧ ಸ್ಪೂನು ಚಿಕನ್ ಬಿರಿಯಾನಿ ಪೌಡರ್ ಆ್ಯಡ್ ಮಾಡಿದ್ದೀನಿ. ಇದು ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಹಾಕೊಬೋದು. ಇಲ್ಲಿ ನಾನು ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಚಿಕನ್ ಬಿರಿಯಾನಿ ಪೌಡರ್ ಒಂದು ಅರ್ಧ ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ಒಂದು 2 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ಉಪ್ಪು, 1 ಕಪ್ ಕರ್ಡು, ಇಲ್ಲಿ ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡ್ಬೋದು. ನಾನು ಕರ್ಡ್ ಮಾತ್ರ ಯೂಸ್ ಮಾಡಿದ್ದೀನಿ. 1 ಸ್ಪೂನು ಆಯಿಲ್, ಇಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ದೀನಿ. ಆಮೇಲೆ ಆಗ ಫ್ರೈ ಮಾಡ್ಕೊಂಡಿರುವ ಆನಿಯನ್, ಆಮೇಲೆ 2 ಗ್ರೀನ್ ಚಿಲ್ಲೀಸ್, ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಲ್ಲೇ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಕೈಯಲ್ಲೇ ಮಿಕ್ಸ್ ಮಾಡ್ತಿದ್ದೀನಿ. ಇದನ್ನು ಒಂದು 5ರಿಂದ 6 ಗಂಟೆ ತನಕ ಮ್ಯಾರಿನೇಟ್ ಮಾಡಿಟ್ಟಿದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಹತ್ಕೊಳ್ಳುತ್ತೆ. ಇಲ್ಲ ಅಂದರೆ ಒಂದು ಮಿನಿಮಮ್ ಅಂದರೆ 1 ಗಂಟೆನಾದರೂ, ನಿಮ್ಮ ಜೊತೆ ಟೈಮ್ ಇಲ್ಲ ಅಂದರೆ 1 ಗಂಟೆನಾದರೂ ಮ್ಯಾರಿನೇಟ್ ಮಾಡಿಡಬೇಕು. ಇಲ್ಲಿ ನಮ್ಮ ಜೊತೆ ಟೈಮ್ ಇಲ್ಲ, ಸೊ ನಾನು 1 ಗಂಟೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ.
ನೋಡಿ ಮಿಕ್ಸ್ ಮಾಡಿ ಆಯಿತು. ಇದನ್ನೀಗ ನಾನು ಸೈಡಲ್ಲಿ ಇಡ್ತೀನಿ. ಈಗ ನಾವು ರೈಸ್ಗೆ ರೆಡಿ ಮಾಡ್ಕೊಳ್ಳುವ. ಬಿರಿಯಾನಿ ರೈಸು ಯಾವ ರೈಸೂ ಆಗುತ್ತೆ, ನಾರ್ಮಲ್ ರೈಸು, ಬಾಸ್ಮತಿ ರೈಸೇ ಆಗಬೇಕಾಗಿಲ್ಲ. ಬಟ್ ಇಲ್ಲಿ ನಾನು ಇವತ್ತು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಫಸ್ಟು ನೀರು ಬಿಸಿ ಆದಮೇಲೆ ಅದಕ್ಕೆ ಗರಂ ಮಸಾಲದಲ್ಲಿ ಬೇ ಲೀಫ್, ಚಕ್ಕೆ, ಲವಂಗ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಒಂದೆರಡು ಗ್ರೀನ್ ಚಿಲ್ಲೀಸು, ಅರ್ಧ ಲಿಂಬೆ ಎಲ್ಲ ಹಾಕ್ಕೊಳ್ಬೇಕು. ಆ್ಯಂಡ್ ಈಗ ನೀರು ಬಿಸಿ ಆಗಲಿ ಅಷ್ಟರ ತನಕ ನಾವಿಲ್ಲಿ ಸ್ವಲ್ಪ ಚಿಕನ್ ಇದೆ, ಅದರಲ್ಲಿ ನಾನು ಕಬಾಬ್ ಮಾಡ್ತೀನಿ. ಈ ಕಬಾಬ್ಗೇನು ಅಷ್ಟೇ ನಾನೇ ಮಸಾಲ ಪ್ರಿಪೇರ್ ಮಾಡಿರೋದು. ಈ ಥರ ಒಂದ್ಸಲ ಮಾಡಿ ನೋಡಿ, ಎಣ್ಣೆಗೆ ಮಸಾಲಾನೇ ಹತ್ಕೊಳ್ಳಲ್ಲ, ಎಣ್ಣೆ ಅಷ್ಟೇ ಕ್ಲಿಯರ್ ಆಗಿರುತ್ತೆ ನೀವು ಕಬಾಬ್ ಮಾಡುವಾಗ. ಒಂದ್ಸಲ ಟ್ರೈ ಮಾಡಿ. ಇಲ್ಲಿ ನಾನು ಕಬಾಬ್ಗೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪೌಡರ್, ಸ್ವಲ್ಪ ಉಪ್ಪು, 1 ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಒಂದು ಅರ್ಧ ಸ್ಪೂನು ಕೊರಿಯಾಂಡರ್ ಪೌಡರ್, ಅರ್ಧ ಸ್ಪೂನ್ ಕಬಾಬ್ ಪೌಡರ್, 1 ಸ್ಪೂನು ಕಾರ್ನ್ ಫ್ಲೋರ್, 1 ಎಗ್, 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಕರಿ ಲೀವ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಲಾಸ್ಟಿಗೆ ಸ್ವಲ್ಪ ಲೆಮನ್ ಜ್ಯೂಸ್ ಇದೆಯಲ್ಲ ಅದನ್ನು ಸ್ಕ್ವೀಸ್ ಮಾಡಿ ಹಾಕಿಬಿಡಿ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಕಬಾಬ್ ಅಷ್ಟು ರುಚಿಯಾಗಿರುತ್ತೆ. ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ನಾನು ಮಸಾಲ ಕೂಡ ಎಲ್ಲ ಅರ್ಧ ಸ್ಪೂನೇ ಹಾಕಿದ್ದೀನಿ, ಯಾಕಂದರೆ ಒಂದು ಸ್ವಲ್ಪ ಲೈಟಾಗಿರಲಿ ಅಂತ ಮಸಾಲ. ಈಗ ಬಿರಿಯಾನಿ ಎಲ್ಲ ಆದಮೇಲೆ ನಾನು ಕಬಾಬ್ ಮಾಡೋದು ಅಷ್ಟು ತನಕ ಇದನ್ನು ಸೈಡಲ್ಲಿ ಎತ್ತಿಡುವ. ನೋಡಿ ಈಗ ನೀರು ಬಿಸಿ ಆಗಿದೆ. ಇದಕ್ಕೀಗ ನಾನು ರೈಸ್ ಹಾಕ್ಕೊಳ್ತಿದ್ದೀನಿ. ರೈಸ್ ಆಲ್ರೆಡಿ ವಾಶ್ ಮಾಡಿ ನೆನೆಸಿಟ್ಟಿದ್ದೀನಿ ಆಗಲೇ, ನೀವು ನೋಡಿದ್ರಲ್ವಾ. ಆ್ಯಂಡ್ ಈಗ ಇದೊಂದು 5 to 10 ಮಿನಿಟ್ಸಲ್ಲಿ ಬೆಂದ್ಬಿಡುತ್ತೆ. ಆ್ಯಂಡ್ ಹೈ ಫ್ಲೇಮಲ್ಲಿ ಇಡಬೇಡಿ, ಇದು ಬೇಗನೆ ಬೇಯುತ್ತೆ. ರೈಸ್ ಎಲ್ಲ ಹಾಕಿದ್ಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೀನಿ, ಯಾಕಂದರೆ ತುಪ್ಪ ಇರ್ಬೋದು, ಆಯಿಲ್ ಇರ್ಬೋದು, ಏನಾದರೂ ಹಾಕ್ಕೊಂಡ್ರೆ ಇದು ರೈಸ್ ಬಿಡಿ ಆಗಿ ಬರುತ್ತೆ, ಅಂಟ್ಕೊಳ್ಳೋದಿಲ್ಲ. ಸೊ ತುಪ್ಪ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಲಾಸ್ಟಿಗೆ ಒಂದು ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಕೊಟ್ಟರೆ ಆಯಿತು. ಲಾಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡಿ. ಇದು ಲೋ ಫ್ಲೇಮಲ್ಲಿ ಬೇಯ್ತಾ ಇರಲಿ. ಅಷ್ಟರ ತನಕ ನಾವೀಗ ಚಿಕನ್ ಮ್ಯಾರಿನೇಟ್ ಮಾಡಿದ್ದೀವಲ್ಲ ಅದನ್ನೀಗ ಬೇಯಿಸ್ಕೊಳ್ಳುವ. ಇಲ್ಲಿ ಒಂದು ಕಡಾಯಿಗೆ ನಾನು 1-2 ಸ್ಪೂನ್ ತುಪ್ಪ ಮತ್ತು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಇದಕ್ಕೆ ಫಸ್ಟಿಗೆ ನಾನು ಗರಂ ಮಸಾಲ ಹಾಕ್ಕೊಳ್ತೀನಿ. ಗರಂ ಮಸಾಲದಲ್ಲಿ ಸ್ಟಾರ್, ಚಕ್ಕೆ, ಲವಂಗ, ಬೇ ಲೀಫ್, ಆಮೇಲೆ ಸ್ವಲ್ಪ ಸೋಂಫು. ಈ ಗರಂ ಮಸಾಲ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ನಾವು ಆಗ ಮ್ಯಾರಿನೇಟ್ ಮಾಡ್ಕೊಂಡಿರುವ ಚಿಕನ್ ಇದೆಯಲ್ಲ ಅದನ್ನು ಹಾಕಿ ಬೇಯಿಸ್ಕೊಳ್ಬೇಕು. ಚಿಕನ್ ಒಂದು 90% ಅಷ್ಟು ಬೆಂದ ಮೇಲೆ ಅದಕ್ಕೆ ರೈಸ್ ಹಾಕ್ಕೊಳ್ಳೋದು. ಈಗ ಫಸ್ಟ್ ಚಿಕನ್ ಬೇಯಲಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಚಿಕನಲ್ಲಿ ಬೆಂದು ನೀರು ಸಪ್ರೇಟ್ ಆಗಬೇಕು. ಸೊ ನೀರು ಹಾಕಬೇಕಾಗಿಲ್ಲ, ಇದರಲ್ಲಿ ಚಿಕನಲ್ಲಿ ನೀರು ಬಿಡುತ್ತಲ್ವ. ಸೊ ಹಾಗಾಗಿ ಇದೀಗ ಬೇಯಲಿ. ಒಂದು ಚಿಕನ್ ಕಂಪ್ಲೀಟಾಗಿ ಕುಕ್ ಮಾಡಬೇಡಿ, ಒಂದು 80% ಅಷ್ಟು ಚಿಕನ್ ಕುಕ್ ಮಾಡಿ ಆಮೇಲೆ ಲೋ ಫ್ಲೇಮಲ್ಲಿ ಕುಕ್ ಮಾಡೋದಿದೆ. ಇಲ್ಲಿ ರೈಸ್ ಕೂಡ ಕುಕ್ ಆಗಿದೆ, ಒಂದು 80% ಅಷ್ಟು ಕುಕ್ ಆಗಿದೆ. ಸೊ ಇದನ್ನೀಗ ನಾನು ತೆಗೆದಿಟ್ಕೊಳ್ತಿದ್ದೀನಿ. ನಾನು ಆಗಲೇ ಹೇಳಿದಾಗೆ ರೈಸ್ ಮತ್ತು ಚಿಕನನ್ನು ಎರಡನ್ನೂ ಕೂಡ ಒಂದು 80% ಅಷ್ಟು ಕುಕ್ ಮಾಡ್ಕೊಳ್ಬೇಕು. ಯಾಕಂದರೆ ಲಾಸ್ಟಿಗೆ ಚಿಕನ್ ಮತ್ತು ರೈಸನ್ನು ಒಟ್ಟಿಗೆ ಹಾಕಿ ಲೋ ಫ್ಲೇಮಲ್ಲಿ ಕುಕ್ ಮಾಡೋದಿದೆ, ಆಗ ಕಂಪ್ಲೀಟಾಗಿ ಕುಕ್ ಆಗುತ್ತೆ. ಹಾಗಾಗಿ ನೋಡಿ ರೈಸು ಕಂಪ್ಲೀಟಾಗಿ ಕುಕ್ ಆಗಿಲ್ಲ, ಸ್ವಲ್ಪ ಗಟ್ಟಿ ಇದೆ. ಆ್ಯಂಡ್ 80% ಕುಕ್ ಆಗಿದೆ. ನೋಡಿ ಚಿಕನ್ ಈಗ ಚೆನ್ನಾಗಿ ಕುಕ್ ಆಗಿದೆ. ಈಗ ಈ ಟೈಮಲ್ಲಿ ರೈಸ್ ಇದರ ಮೇಲೆ ಹಾಕ್ಕೊಳ್ಬೇಕು. ರೈಸ್ ಹಾಕೋಕ್ಕಿಂತ ಮುಂಚೆ ನಾನು ಒಂದು ಸಲ ಮಿಕ್ಸ್ ಕೊಡ್ತೀನಿ, ಆಮೇಲೆ ನಿಧಾನವಾಗಿ ಇದರ ಮೇಲೆ ರೈಸ್ ಹಾಕ್ತೀನಿ. ರೈಸ್ ಎಲ್ಲ ಹಾಕಿ ಆಯಿತು. ಈಗ ಇದರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ, ಆಮೇಲೆ ಆಗ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಆನಿಯನ್, ಅದನ್ನು ನಾನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಅದನ್ನೀಗ ಇದರ ಮೇಲೆ ಈಗ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಒಂದು 3 ಸ್ಪೂನು ತುಪ್ಪ ಹಾಕ್ಕೊಳ್ತೀನಿ. ಆ್ಯಂಡ್ ಲಾಸ್ಟಿಗೆ ನಾವಾಗ ಅಕ್ಕಿ ಬಿಸಿ ಮಾಡಿದ್ದೀವಲ್ವ ಅದರದ್ದು ನೀರಿರುತ್ತಲ್ವ ಅದನ್ನು ಒಂದು 2 ಸ್ಪೂನು ಅದರ ನೀರು ಹಾಕ್ಕೊಳ್ತೀನಿ. ಇಲ್ಲಿ ನೋಡ್ತಿರ್ಬೋದು. ಇದನ್ನೀಗ ಗಟ್ಟಿಯಾಗಿ ಮುಚ್ಚಿಡಬೇಕು. 5 to 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಕು. ಆಗ ನಿಮ್ಮದು ಬಿರಿಯಾನಿ ರೆಡಿ ಆಗುತ್ತೆ. ಅಲ್ಲಿ ಬಿರಿಯಾನಿ ರೆಡಿ ಆಗ್ತಿದೆ, ಇಲ್ಲಿ ನಾನು ಕಬಾಬ್ ಕೂಡ ಬಿಡ್ತಿದ್ದೀನಿ.
ಕಬಾಬ್ ಕೂಡ ರೆಡಿ ಆಯಿತು. ಇನ್ನು ಊಟ ಮಾಡೋದು ಅಷ್ಟೇ. ಬಿರಿಯಾನಿ ಹೇಗೆ ಟೇಸ್ಟ್ ಬಂದಿದೆ ಅಂತ ಎಲ್ಲರ ಜೊತೆ ಕೇಳಿಬಿಟ್ಟು ಹೇಳ್ತೀನಿ. ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರೈಸ್ ಎಲ್ಲ ಎಷ್ಟು ಉದುರಾಗಿ ಬಂದಿದೆ ಅಂತ. ಯಾವತ್ತೂ ಈ ಥರನೇ ಬರಬೇಕು. ಈ ಥರ ಬಂದ್ರೇ ತಿನ್ನಲಿಕ್ಕೆ ಮಜಾ ಇರುತ್ತೆ. ಇದೀಗ ಫಸ್ಟ್ ನಾನು ನನ್ನ ದೊಡ್ಡಮ್ಮನ ಪ್ಲೇಟಿಗೆ ಹಾಕ್ತಿದ್ದೀನಿ. ಅವರು ಸ್ವಲ್ಪ ತಿನ್ನೋದು, ಹಾಗಾಗಿ ಫಸ್ಟ್ ಅವ್ರಿಗೆ ಹಾಕ್ಕೊಡ್ತೀನಿ. ಆಮೇಲೆ ನಾನು ಹಾಕ್ಕೊಳ್ತೀನಿ, ನಮ್ಮ ಅಮ್ಮನಿಗೆ ಅವರೇ ಹಾಕ್ಕೊಳ್ತಾರಂತೆ. ಫ್ರೆಂಡ್ಸ್, ಬಿರಿಯಾನಿ ರೆಡಿ. ಬಿರಿಯಾನಿ ಮಾಡಿ ಆಯಿತು. ಸೊ ಈಗ ಇವ್ರು ತಿಂತಿದ್ದಾರೆ ಆಲ್ರೆಡಿ. ಇವ್ರ ಜೊತೆ ಟೇಸ್ಟ್ ಕೇಳುವ ಹೇಗಾಗಿದೆ ಅಂತ. ಏನು ಚಾತಿ ಬಿರಿಯಾನಿ? ಒಳ್ಳೇದಾಗಿದೆ. ಕಬಾಬ್ ಏನು ಚಾತಿ? ಎರಡು ಸಹ ಒಳ್ಳೇದಾಗಿದೆ ನೋಡಿ. ಆಗ್ಲೇ ಹೇಳ್ತಿದ್ರು, ಸ್ಮೆಲ್ ಬರ್ತಿತ್ತು ತುಂಬಾ ಚೆನ್ನಾಗಿ. ಬಿರಿಯಾನಿ ಎದ್ದು ಕೂಡ ಕಬಾಬ್ ಕೂಡ ಒಳ್ಳೇದಾಗಿದೆ, ಚೆನ್ನಾಗಿದೆ ಅಂತ. ಅಷ್ಟು ಕಷ್ಟ ಬಿಟ್ಟು ಮಾಡಿದಕ್ಕೆ ಸಾರ್ಥಕ ಆಯ್ತು. ನಂದು ಊಟ ಆಯ್ತು. ನಮ್ಮಮ್ಮ ಊಟ ಮಾಡ್ತಿದ್ದಾರೆ, ನಮ್ಮ ದೊಡ್ಡಮ್ಮ ಊಟ ಮಾಡ್ತಿದ್ದಾರೆ. ಆ್ಯಂಡ್ ನಾನು ಬೇಗನೆ ಊಟ ಮಾಡಿದೆ. ತುಂಬ ರುಚಿಯಾಗಿತ್ತು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ರೆಸಿಪಿ. ಆ್ಯಂಡ್ ಇವತ್ತು ಜಾಸ್ತಿ ಫೇಸ್ ತೋರಿಸ್ಲಿಕ್ಕೇ ಆಗಲಿಲ್ಲ, ಯಾಕಂದರೆ ಮಾತಾಡ್ತಾ ಮಾಡಿದರೆ ರೆಸಿಪಿ ಆಗಲ್ಲ. ಚಿಕನ್ ಬಿರಿಯಾನಿ ಮಾಡೋದು ನನಗೆ ಒಂದು ದೊಡ್ಡ ಟಾಸ್ಕ್. ಆರಾಮಾಗಿ ಮಾಡಬೇಕು. ಸೊ ಮಾಡಿದ್ದೀನಿ. ಹೇಗಾಗಿದೆ ಅಂತಲೂ ಕೇಳಿದ್ದೀನಿ. ಚೆನ್ನಾಗಿದೆ ಅಂತಲೂ ಹೇಳಿದರು. ಸೊ ಸಾಕು. ಓಕೆ ಫ್ರೆಂಡ್ಸ್, ಇದು ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.